ಅದರಲ್ಲಿ ದೇವೇಗೌಡರು ಮಾತ್ರ ನಿಜವಾಗಿಯೂ ಈ ಭೂಮಿಯ ಒಬ್ಬ ಒಳ್ಳೆಯ ನಾಯಕರು ಮಾತು ಹೇಳಬೇಕಾಗ್ತದೆ. ಯಾಕಂದ್ರೆ ಅವರು ದುಡಿದಿದ್ದು ಮಾಡಿದ್ದು ಅವ್ರ ಸಿದ್ಧಾಂತಗಳು ನೆನಪಿಸ್ಕೊಂಡಾಗಂತೂ ಅವ್ರು ದೊಡ್ಡ ವ್ಯಕ್ತಿತ್ವ ಇದ್ದಂಥವ್ರು. ಕಾಂಗ್ರೆಸ್ ಎದುರಾಳಿ ಹೋರಾಟ ಮಾಡಿದವರು ಜೀವನ ತುಂಬ ಕೊನೆಗೆ ಕಾಂಗ್ರೆಸ್ ಜೋಡಿ ಹೊಂದಾಣಿಕೆ ಮಾಡಿಕೊಂಡ್ರು. ಕಡೆಗೆ ಈಗ BJP ಜೋಡಿ ಹೊಂದಾಣಿಕೆ ಮಾಡಿಕೊಂಡ್ರು. ಇದು ಅವ್ರ ಸೋಲು, ರಾಜಕೀಯ ಸೋಲು ಅಂತ ಹೇಳ್ಬೇಕಾಗ್ತದೆ. ಇದು ಅಧಿಕಾರಕ್ಕಾಗಿ ಮಾಡಿದ್ರು, ಎದಕ್ಕೆ ಮಾಡಿದ್ರು, ತಮ್ಮ ಕುಟುಂಬಕ್ಕಾಗಿ ಮಾಡಿದ್ರು, ಈಗೆಲ್ಲ ಇನ್ನು ಇತಿಹಾಸಕ್ಕೆ ಬಿಟ್ಟಿದ್ದದು. ಈಗ ಮಾತ್ರ ಅವರ ಈ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯಕ್ಕೆ ಬರ್ತಾಯಿದ್ದಾರೆ. ಈಗ ತಪ್ಪಿಲ್ಲ, ಬರಬೇಕಾದ್ದೇನೆ. ಇಲ್ಲಂದ್ರೆ ಕುಟುಂಬ ರಾಜಕಾರಣ ಎಲ್ಲರಲ್ಲೂ ಅದು, ಎಲ್ಲ ಕಡೆಯೂ ಅದ. ರಾಹುಲ್ ಗಾಂಧಿ ಅವ್ರಲ್ಲದ, ಇನ್ನೊಬ್ಬರಲ್ಲದ. ಏನೋ ಬೈ ಚಾನ್ಸ್ ನಮ್ಮ ಪ್ರಧಾನಮಂತ್ರಿಯವರು ಮದುವೆಯಾಗಿಯೂ ಸಹ ಹೆಂಡತಿಯಿಂದ ದೂರ ಉಳಿದಂಥ ಈ ವ್ಯಕ್ತಿಯವರು ಅವ್ರ ಮಕ್ಕಳಿಲ್ಲ ಅನ್ನೋದು ಸಮಾಧಾನಕರ. ಯಾಕೆಂದರೆ ಅದಕ್ಕಾಗಿ ಅವ್ರು ಎಲ್ಲ ತಪ್ಪುಗಳನ್ನ ಒಪ್ತೀವಂತೆಲ್ಲ, ಆದರೆ ಅವ್ರ ನಂತರ ಅವ್ರ ಮಕ್ಕಳು ಬರೋದಿಲ್ಲ ಅನ್ನೋದು ಸಮಾಧಾನ. ಅದನ್ನಿರಲಿ. ಈಗ ನಮ್ಮ ನಿಖಿಲ್ ಕುಮಾರಸ್ವಾಮಿಗಳು ರಾಜಕೀಯಕ್ಕೆ ಇಳಿತಾ ಇದ್ದಾರೆ. ಇವತ್ತು JDS ಒಂದು ಅಂತ್ಯದ ಹಂತಕ್ಕೆ ಬಂದದೇನು ಅಂಥೇಳಿ ಮೇಲೆ ಸಿದ್ದರಾಮಯ್ಯನವ್ರು ಮಾತಾಡುವಂಥ ಮಾತುಗಳಿಂದ ಅನ್ನಿಸ್ತದೆ. ಸಿದ್ದರಾಮಯ್ಯ ಟೀಕೆ ಮಾಡಿದ್ರೆ ತಿಳ್ಕೊಂಡು ಇದು ಹಾಳಾಗಿ ಹೋಗ್ತದೆ, ಮತ್ತೇನೋ ಆಗ್ತದೆ ಅನ್ನೋದು ತಪ್ಪದು. ಯಾಕಪ್ಪ ಅಂದ್ರೆ ಅದರಲ್ಲಿ ಯೋಗ್ಯತೆ ಇದ್ದರೆ ಅದು ಉಳಿತದೆ. ಜನ ಮೆಚ್ಚಿದ್ರೆ ಮುಗಿದೋಗ್ಬಿಟ್ಟಿತ್ತು, ಜನ ಒಪ್ಪಿದ್ರೆ ಮುಗಿದು. ಯಾರೇನು